ಸೊ ಮಕ್ಳೇ, ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಅದೇನು ಅಂತಂತಂದ್ರೆ ಕ್ರಿಟಿಕಲ್ ಥಿಂಕಿಂಗ್. ಹೌದಾ? ವಿಮರ್ಶಾತ್ಮಕ ಚಿಂತನೆ ಅಂತ ಹೇಳ್ತೀವಿ ನಾವು. ಸೊ ಅನಾಲಿಟಿಕಲ್ ರೀಸನಿಂಗ್ ಅನ್ನೋ ಒಂದು ಕೋಶವನ್ನ ನಿಮ್ಮಲ್ಲಿ ಇನ್ನೂ ಹೆಚ್ಚಿಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಕ್ರಿಟಿಕಲ್ ಥಿಂಕಿಂಗ್, ವಿಮರ್ಶಾತ್ಮಕ ಚಿಂತನೆ ಸೆಷನ್ ಇಲ್ಲಿ ನಮಗಾಗಿ ಬಂದಿದೆ. ಓಕೆ, ನಿಮಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಕ್ರಿಟಿಕಲ್ ಥಿಂಕಿಂಗ್ ಇವತ್ತಿನ ಒಂದು ಸೆಷನ್ ಅಲ್ಲಿ ಮಕ್ಳೇ ಬಹಳ ಸುಲಭ. ಈಗಾಗ್ಲೇ ನಾವು 2D ಮತ್ತು 3D ಆಕಾರಗಳ ಮೇಲೆ ಬಹಳಷ್ಟು ಚರ್ಚೆ ಮಾಡಿದ್ದೇವೆ, ಹೌದಾ ಇಲ್ವೋ? ಸೊ ಅದ್ರ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನ ನಾನಿಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಅದನ್ನ ನಾವು ಏನ್ ಮಾಡೋಣ, ಇವತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸೊ ಮೊದಲನೇ ಪ್ರಶ್ನೆ, ವಿಚ್ ಒನ್ ಇಸ್ 2D ಶೇಪ್? ಇದ್ರೊಳಗಡೆ ಯಾವ ಒಂದು ಆಕಾರ 2D ಆಕಾರವಾಗಿದೆ? ಸೊ ಇದು ಒಂದು ಡಬ್ಬೆ, ಹೌದಾ? ಬೀನ್ಸಿನ ಒಂದು ಡಬ್ಬೆ ಸಿಲಿಂಡರ್ ಆಕಾರದಲ್ಲಿದೆ. ಇದು ಒಂದು ವೃತ್ತ. ಯಾವ್ದು 2D ಆಕಾರ? ಎಸ್, ವೃತ್ತ ಏನಾಗುತ್ತೆ? 2D ಆಕಾರವಾಗುತ್ತೆ. ಇದ್ರ ಒಳಗಡೆ ಯಾವುದು ಒಂದು 3D ಆಕಾರವಾಗಿದೆ? ಇದರಲ್ಲಿ ಯಾವುದು 3D ಆಕಾರವಾಗಿದೆ? ಇದು ತ್ರಿಕೋಣ. ನಂತರ ಇದು ನಮ್ಮ ಒಂದು ಬರ್ತ್ಡೇ ಕ್ಯಾಪ್, ಹೌದಾ? ಅದು ಕೋನ್ ಆಕಾರದಲ್ಲಿರುತ್ತೆ. ಹಾಗಾಗಿ ಇದು 3D ಆಕಾರವಾಗಿದೆ. ಎಸ್. ವಿಚ್ ಸೆಟ್ ಹ್ಯಾಸ್ ಮೋರ್ ಐಟಮ್ಸ್? ಇದ್ರ ಒಳಗಡೆ ಯಾವ ಸೆಟ್ಟಿನಲ್ಲಿ ಹೆಚ್ಚಿಗೆ ವಸ್ತುಗಳಿದಾವೆ? ಗುರುತಿಸ್ಬೇಕು. ಯಾವ ಸೆಟ್ಟಿನಲ್ಲಿ ಹೆಚ್ಚಿನ ಆಕಾರಗಳಿದಾವೆ ಅದನ್ನ ನೀವು ಗಮನಿಸ್ರಿ. ಲೆಕ್ಕ ಮಾಡಿ ನೋಡೋಣ. ಮೊದಲನೇ ಸೆಟ್ಟಾ, ಎರಡನೇ ಸೆಟ್ಟಾ? ಎರಡನೇ ಸೆಟ್ಟಾ? ಎಣಿಸಿ. 1 2 ಮಾತ್ರ ಇದಾವೆ ಇಲ್ಲಿ. ಇಲ್ಲಿ 1 2 3 4. ಎಸ್, 3D ಶೇಪ್ಸ್ ಅಲ್ಲಿ ಹೆಚ್ಚಿಗೆ ವಸ್ತುಗಳು ಇದಾವೆ. ನೆಕ್ಸ್ಟ್, ಇದ್ರ ಒಳಗಡೆ ಯಾವುದು ಒಂದು 3D ಆಕಾರ? ಹೇಳಿ ನೋಡೋಣ, ಯಾವುದು 3D ಆಕಾರವಾಗ್ತದೆ? ಎಸ್, ನಮ್ಮ ಒಂದು ಸೂಟ್ ಕೇಸ್, ಹೌದಲ್ವಾ? ಎಸ್, ಅಥವಾ ಬ್ರೀಫ್ ಕೇಸ್ ಅಂತಾನೂ ಹೇಳ್ಬೋದು ನಾವು. ಹೌ ಮೆನಿ ಸ್ಪಿಯರ್ ಕ್ಯಾನ್ ಯು ಸಿ? ಇದ್ರ ಒಳಗಡೆ ನಿಮ್ಗೆ ಎಷ್ಟು ಸ್ಪಿಯರ್ ಗಳು ಕಾಣ್ತವೆ? ಸ್ಪಿಯರ್ಸ್ ಎಷ್ಟು ಕಾಣ್ತವೆ? ಕೌಂಟ್ ಮಾಡಿ ನೋಡೋಣ. ಸ್ಪಿಯರ್ ಎಷ್ಟಿದಾವೆ? ಗೋಲಗಳು ಎಷ್ಟಿದಾವೆ? 1, ಹಸಿರುದು 1, ಬಿಳಿ 2, ನೀಲಿ 3, ಕೇಸರಿ 4, ಪಿಂಕ್ 5, ಬ್ರೌನ್ 6, ಹಳದಿ 7. 7? ಎಸ್. ನಾವು ಇವೆರಡು ಸೆಟ್ಟಿನಲ್ಲಿ ಯಾವುದ್ರಲ್ಲಿ ಕಡಿಮೆ ವಸ್ತುಗಳಿದಾವೆ? ವಿಚ್ ಸೆಟ್ ಹ್ಯಾಸ್ ಫೀವರ್ ಐಟಮ್ಸ್? ಕಡಿಮೆ ವಸ್ತುಗಳಿದಾವೆ. ಎಣಿಸಿ ನೋಡೋಣ. ಫ್ಯೂವರ್ ಅಂದ್ರೆ ಕಡಿಮೆ, ಜಾಸ್ತಿ ಅಲ್ಲ. 1 2 3 4 5. ಇದರಲ್ಲಿ 1 2 3 4 5 6 7 ಇಲ್ಲಿ ಹೆಚ್ಚಿಗಿದಾವೆ. ಸೊ 2D ಶೇಪ್ಸ್ ಅಲ್ಲಿ ಕಡಿಮೆ ವಸ್ತುಗಳಿದಾವೆ. ಹೌ ಮೆನಿ 2D ಶೇಪ್ಸ್ ಕ್ಯಾನ್ ಯು ಸಿ? ಇದರಲ್ಲಿ 2D ಶೇಪ್ಸ್ ಎಷ್ಟು ಇದಾವೆ? ಎಷ್ಟನ್ನ ಗುರ್ತಾ ಹಿಡಿಬಹುದು ನೀವು? ಲೆಕ್ಕ ಮಾಡಿದ್ರ? ಎಷ್ಟಿದಾವೆ? ಸೊ ಇದು ಬೇಕ್ಡ್ ಬೀನ್ಸ್ ಏನಿದೆ, ಸಿಲಿಂಡರ್ ಆಕಾರದಲ್ಲಿದೆ, ಅಂದ್ರೆ ಇದು 3D ಶೇಪ್ ಆಯ್ತು. ನಂತರ ಇದು ಕ್ಯೂಬ್ ಶೇಪ್ ಅಲ್ಲಿ ಇದೆ, ಡೈಸ್, ಹೌದಾ? ನಂತರ ಇದು ಡಬ್ಬೆ, ಕ್ಯೂಬಾಯ್ಡ್ ಶೇಪ್ ಅಲ್ಲಿ ನೋಡ್ಬಹುದು ನೀವು. ಆದ್ರೆ ಇವೆರಡು, ಒಂದು ವೃತ್ತ ಒಂದು ಆಯತ, ಅಂದ್ರೆ ಎರಡು ಏನಿದಾವೆ? 2D ಆಕಾರಗಳಲ್ಲಿದ್ದಾವೆ. ಫೈಂಡ್ ದ ಮಿಸ್ಸಿಂಗ್ ಪಾರ್ಟ್. ಸೊ ಇದು ಒಂದು ಏನಿದೆ, ಒಂದು ಭಾಗವಾಗಿದೆ. 3 ಈ ಕಡೆ ಫುಟ್ಬಾಲ್ ತರ ಇರೋ ಚೆಂಡು ಮತ್ತು ನಾರ್ಮಲ್ ಆಗಿರೋ ಒಂದು 2 ಕಲರ್ ಆಗಿರೋ ಚೆಂಡ್ ಇದಾವೆ. ಸೊ ಇದ್ರದ್ದು ಒಂದು ಭಾಗ ಏನಿದೆ, 2 ಕಲರ್ ಚೆಂಡ್ ಹೊಂದಿದೆ. ಇಲ್ಲಿ ಏನ್ ಬರುತ್ತವೆ? ಇಲ್ಲಿ 3 ಚೆಂಡು ಬರ್ತಾವ ಅಥವಾ 2 ಚೆಂಡು ಬರ್ತವೆ? ಇವೆರಡು ಇಲ್ಲಿ ಹೋಗಿದಾವೆ ಅಂದ್ರೆ ಇವು ಈ ಕಡೆ ಹೋಗ್ತವೆ, ಈ ಕಡೆ ಹೋಗ್ತವೆ. ಹಾಗಾದ್ರೆ 3 ಚೆಂಡುಗಳು ಬರ್ತವೆ. ಎಸ್, ವೆರಿ ಗುಡ್. ಹೌ ಮೆನಿ ಕ್ಯೂಬಾಯ್ಡ್ಸ್ ಕ್ಯಾನ್ ಯು ಸಿ? ಇದರಲ್ಲಿ ಎಷ್ಟು ಕ್ಯೂಬಾಯ್ಡ್ಸ್ ಇದಾವೆ? ಲೆಕ್ಕ ಮಾಡಿ. ಎಷ್ಟು ಕ್ಯೂಬಾಯ್ಡ್ ಇದಾವೆ ಲೆಕ್ಕ ಮಾಡಿ ಹೇಳ್ಬೇಕು. ಎಣಿಸಿದ್ರ? ನಾನು ಎಣಿಸ್ಲಾ? ಬುಕ್ 1, ನಂತರ ಇದು ಒಂದು, ಹೌದಾ, ರಬ್ಬರ್
ಕರೆಕ್ಟಾ? ರಬ್ಬರ್. ನಂತರ ಈ ಒಂದು ಡಬ್ಬೆ ಟಿಶ್ಯೂ ಪೇಪರಿನ ಒಂದು ಬಾಕ್ಸ್, ಇದು ಬರಲ್ಲ ಯಾಕಂದ್ರೆ ಇದು ಕ್ಯೂಬ್ ರೂಪದಲ್ಲಿರ್ತದೆ, ಘನದ ರೂಪದಲ್ಲಿರ್ತದೆ, ಹೌದಾ? ಡೈಸ್. ಇದಂತೂ 2D ಆಕಾರ, ಆಯತವಾಗಿದೆ. ಇದು ಸ್ಪಿಯರ್, ಗೋಲ ಒಂದು ಶೇಪದಲ್ಲಿದೆ, ಆಕಾರದಲ್ಲಿದೆ. ಸೊ 3 ಇರಬಹುದಾ? ಎಸ್. ಹೌ ಮೆನಿ 3D ಶೇಪ್ಸ್ ಕ್ಯಾನ್ ಯು ಸಿ? ಇದರಲ್ಲಿ 3D ಆಕಾರಗಳು ಎಷ್ಟು ಕಾಣ್ತಾವೆ ನಿಮ್ಗೆ? ಎಣಿಸ್ ಹೇಳಿ ನೋಡೋಣ. ಪ್ರಯತ್ನ ಮಾಡಿ, ಎಷ್ಟಿದಾವೆ ನೋಡಿ. ಎಷ್ಟಿದಾವೆ 3D ಆಕಾರಗಳು? 1, 2, 3, 4 ಇದಾವ. ಇವೆರಡಂತ್ರು 2D ಆಕಾರ, ತ್ರಿಕೋಣ ಮತ್ತು ವೃತ್ತ, ಹೌದಲ್ಲ? 4 ಇದಾವ. ಎಸ್, 4 3D ಆಕಾರಗಳಿದಾವೆ. ರೈಟ್ ದ ನಂಬರ್ ಸೆಂಟೆನ್ಸ್. ಸೊ ಇದನ್ನ ಸೆಂಟೆನ್ಸ್ ನಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಒಟ್ಟಾರೆ ನಮ್ ಕಡೆ 6 ಕ್ಯಾನ್ಗಳಿದಾವೆ, ಹೌದಾ? 6 ಕ್ಯಾನ್ಗಳು, ಈ ಕಡೆ 4, ಈ ಕಡೆ 2. ಸೊ ಇದನ್ನ ನಂಬರ್, ಸಂಖ್ಯೆ ರೂಪದಲ್ಲಿ ಹೇಗೆ ಬರೀತೀರಾ? ಪ್ರಯತ್ನ ಮಾಡಿ ನೋಡೋಣ. ಆಲ್ರೆಡಿ ಆಪ್ಷನ್ ಕೊಟ್ಟಿದ್ದಾರೆ. 6 + 2 = 4, 2 + 4 = 6. ಇದರಲ್ಲಿ ಯಾವ್ದು ಸರಿಯಾಗಿದೆ? ಪ್ರಯತ್ನ ಮಾಡಿ ನೋಡೋಣ, ಯಾವ್ದು ಸರಿಯಾಗಿದೆ. ಎಸ್, ಇಲ್ಲಿ 2 ಇದಾವೆ, ಇಲ್ಲಿ 4. ಸೊ 2 + 4 = 6 ಇರಬಹುದಾ? ಎಸ್, ಅದು ಕರೆಕ್ಟ್ ಆಗಿದೆ. 6 + 2 4 ಆಗ್ಲಿಕ್ಕೆ ಸಾಧ್ಯ ಇಲ್ಲ. 6 - 2 4 ಬರುತ್ತೆ. ಕರೆಕ್ಟ್. ಫೈಂಡ್ ದ ಸಿಲಿಂಡರ್. ಸೊ ಇವೆರಡರಲ್ಲಿ ಸಿಲಿಂಡರ್ ಯಾವ ಆಕಾರದಲ್ಲಿದೆ? ಸಿಲಿಂಡರ್ ಆಕಾರ ಯಾವೊಂದು ವಸ್ತುವಲ್ಲಿ ಕಾಣ್ತೀರಾ? ಇದು ಅಂದ್ರೆ ಐಸ್ ಕ್ಯೂಬ್, ಹೌದಾ? ಕ್ಯೂಬ್ ರೂಪದಲ್ಲಿದೆ, ಹಾಗಾದ್ರೆ ಇದೇ ಇರ್ಬೋದಾ? ಎಸ್, ಇದು ಸಿಲಿಂಡರ್ ಆಕಾರದಲ್ಲಿದೆ. ಫೈಂಡ್ ದ ಮಿಸ್ಸಿಂಗ್ ಹೋಲ್ ನಂಬರ್. ಸೊ ಇಲ್ಲಿ ಏನ್ ಬರುತ್ತೆ? ಕೂಡಿಸ್ರಿ ಇವನ್ನ. 1, 2, 3, 4, 5, 6, 7, 8. 5 + 3 ಕೂಡಿದಾಗ 8 ಬರ್ಬೋದಾ? ಎಸ್, 8 ಬರುತ್ತೆ ಮಕ್ಕಳೇ. ಮುಂದಿನ ಪ್ರಶ್ನೆ. ಫೈಂಡ್ ದ ಕೋನ್. ಕೋನ್ ಎಲ್ಲಿದೆ? ಇದು ಯಾವ್ದು? ಇದು ಪಿರಾಮಿಡ್, ಇದು ಸ್ಕ್ವೇರ್ ಪಿರಾಮಿಡ್. ಹಾಗಾದ್ರೆ ಕೋನ್ ಏನಾಯ್ತು? ಎಸ್, ನಮ್ಮ ಒಂದು ಐಸ್ ಕ್ರೀಮ್ ಕೋನ್. ಐಸ್ ಕ್ರೀಮ್ ತಿಂತಿರಲ್ಲ, ಕೋನ್ ಐಸ್ ಕ್ರೀಮ್, ಅದು ಕೂಡ ಕೋನ್ ಆಕಾರದಲ್ಲಿರ್ತದೆ. ವಾಟ್ ಇಸ್ ದಿಸ್ 3D ಶೇಪ್? ಇದು ಯಾವ ಒಂದು 3D ಆಕಾರ? ಸರ್ಕಲ್, ಸ್ಪಿಯರ, ವೃತ್ತನ, ಗೋಲನ? ವೃತ್ತದ ಒಂದು 3D ಆಕಾರವನ್ನ ನಾವ್ ಏನಂತ ಕರಿತೀವಿ? ಎಸ್, ಗೋಲ, ಸ್ಪಿಯರ್ ಆಗುತ್ತೆ ಅದು. ಎಸ್, ವೆರಿ ಗುಡ್ ಮಕ್ಳೇ. ಸೊ ಬಹಳ ಚೆನ್ನಾಗಿ ನೀವು ಇವತ್ತಿನ ಒಂದು ಉತ್ತರಗಳನ್ನ ಕೊಟ್ಟಿದ್ದೀರಾ. ಓಕೆ. ಸೊ ಇವತ್ತು ನಾವ್ ಏನನ್ನ ಕಲ್ತ್ಕೊಂಡ್ವಿ, ಏನನ್ನ ಓದಿದ್ವಿ ಮಕ್ಳೇ? ಎಸ್, ಹೇಳಿ ನೋಡೋಣ, ಯಾವ ವಿಷಯಗಳ ಮೇಲೆ ಚರ್ಚೆ ಮಾಡಿದ್ದೇವೆ? ಸೊ 3D ಆಕಾರಗಳ ಮೇಲೆ ಚರ್ಚೆ ಮಾಡಿದ್ವಿ. ಬೇರೆ ಬೇರೆ ರೀತಿಯಾದಂತ 3D ಆಕಾರಗಳನ್ನ ನೋಡಿದ್ವಿ. ಅವು ಯಾವ ರೀತಿ ರಚನೆ ಆಗ್ತಾವೆ ಅಂತ ಅರ್ಥ ಮಾಡ್ಕೊಂಡ್ವಿ. ಎಸ್, ಅದರ ಜೊತೆಗೆ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಅನ್ನು ಕೂಡ ನೋಡಿದ್ವಿ. ಓಕೆ. ಸೊ ಇವತ್ತಿನ ಸೆಷನ್ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮಕ್ಕಳೇ. ಮತ್ತೆ ಮುಂದಿನ ಸೆಷನ್ ಅಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ವಿದ್ಯಾಶಕ್ತಿ.